ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನೀವು ಮನೆಯಲ್ಲಿರೋ ಪದಾರ್ಥಗಳಿಂದ ಡೋನಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಹಾಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಒತ್ತಿ ಹಾಕೋಬೇಡಿ, 1 ಕಪ್ಗೆ ಎಷ್ಟು ಬರುತ್ತೋ ಅಷ್ಟೇ ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬಾ ಒಳ್ಳೆ ಸಾಫ್ಟಾಗಿನೂ ಬರುತ್ತೆ. ಹಾಗೆ ಇದು ನೀರು ಹಾಕೋ ಏನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ನಾನು ಸ್ವಲ್ಪ ಸೋಡಾ ಹಾಕಿದೆ. ಸೋಡಾ ಇರಲಿಲ್ಲ ಅಂದರೆ ನೀವು ಇನೋ ಪೌಡರ್ ಇರುತ್ತಲ್ಲ, ಇನ್ನೂ ಹಾಕ್ಬೋದು. ಒಂದು ಅರ್ಧ ಟೀ ಸ್ಪೂನ್ ಅಷ್ಟಾದರೆ ಸಾಕು. ಹಾಗೆ ನಾನು ಇದನ್ನು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆಯೇ ನೀವು ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಬಟ್ರ್ ಇದ್ದರೆ ಬಟರ್ ಹಾಕ್ಕೊಳ್ಳಿ. ಬಟರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ಬಟರ್ ಇಲ್ಲ. ಹಾಗೆ ನಾನು 3 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದು ಕೈಗೆ ಹತ್ತತ್ತೆ. ಇವಾಗ ನೀವು ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಅದು ಕೈಗೆ ಹತ್ತಬಾರ್ದು, ಆ ರೀತಿ ನೀವು ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಕಲಿಸ್ಕೊಂಬಿಡಿ. ಇದನ್ನು ನೀವು ಕಲಿಸ್ಕೊಂಡು ಹಿಟ್ಟನ್ನು 1 ತಾಸು ಟೈಮ್ ಇದ್ದರೆ 1 ತಾಸು ನೆನೆಲಿಕ್ಕೆ ಇಡಬೇಕು. ಇಲ್ಲಾಂದರೆ ಒಂದು ಅರ್ಧ ಗಂಟೆ ಅಲ್ಲಿ ಚೆನ್ನಾಗಿ ನೆನೆದು ಬಂದಿರುತ್ತೆ. ನಾನಿದು 1 ಅವರ್ ನೆನೆಲಿಕ್ಕೆ ಬಿಡ್ತೀನಿ. ಈ ರೀತಿ ನೀವು ಇಷ್ಟು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ನೀವು ಸ್ವಲ್ಪ ಇನ್ನೂ ಕೈಗೆ ಹಿಟ್ಟು ಗಟ್ಟಿ ಇನ್ನೂ ಉಳಿದಿದೆಯಲ್ಲ, ಆ ರೀತಿ ನೀವು ನಾದ್ಕೋಬೇಕಾದ್ರೆ ಸ್ವಲ್ಪ ಹಾಲನ್ನ ಹಚ್ಕೊಂಡು ನಾದ್ಕೊಳ್ಳಿ. ಅಂಗೈಗೆ ಹಾಲು ಹಚ್ಕೊರಿ. ಹಾಲು ಹಚ್ಕೊಂಡು ನಾದಬೇಕು. ಇದಕ್ಕೆ ಹಾಲು ಕಾಸಿ ಆರಿಸಿದ ಹಾಲು ಹಾಕಬೇಕು. ನೋಡಿರಿ, ನಾನು ಸ್ವಲ್ಪನೇ ಹಾಲು ಹಚ್ಕೊಂಡು ಮಿತ್ತಾಯಿದ್ದೀನಿ. ನೋಡಿರಿ, ಈ ರೀತಿ ನಾದ್ಕೊಳ್ಬೇಕಾಗತ್ತೆ ನೀವು. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗೂ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ನೀವು ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಮನೆಯಲ್ಲಿರೋ ಪದಾರ್ಥಗಳಿಂದ ಮಾಡ್ಕೊಂಡು ತಿನ್ಬೋದು. ಹಾಗೆ ಇದು ಹೊರಗಡೆ ತಿನ್ನೋದಾದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ನೋಡಬೇಕು. ಈಗ ಈ ರೀತಿ ನೀವು ಹಿಟ್ಟನ್ನ ಕೈಯಿಂದ ಹೀಗೆ ಮಾಡಿ ಚೆನ್ನಾಗಿ ಇದನ್ನು ಮಾಡಬೇಕು. ರೌಂಡ್ ಶೇಪಲ್ಲಿ ತರಬೇಕು. ನೋಡಿರಿ, ಇವಾಗ ಈ ರೀತಿ ನಾನು ನಾದಿಟ್ಕೊಂಡಿದ್ದೀನಿ. ಈಗ 1 ಅವರ್ ಇದನ್ನು ನೆನೆಲಿಕ್ಕೆ ಬಿಡೋಣ. ಮೇಲ್ಗಡೆ ನಾನು ತುಪ್ಪ ಸವರಿ ಇಡ್ತಾಯಿದ್ದೀನಿ. ಇದನ್ನು ತುಂಬ ಇದು ಎಷ್ಟು ಹೊತ್ತು ನೆನೆಲಿಕ್ಕೆ ಬಿಡ್ತೀರಾ ಅಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಹಿಟ್ಟು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅಂದರೆ ನಿಮಗೆ ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗಿಬಿಡುತ್ತೆ ಹೇಗೆ ಮಾಡಬೇಕು ಅಂತ. ನೋಡಿರಿ, ಇಲ್ಲಿ ನಾನು ಕೈಯಿಂದ ಈ ರೀತಿ ಹಿಟ್ಟನ್ನ ಈ ರೀತಿ ಇದನ್ನು ಮಾಡ್ಬೇಕು. ನೀವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾವೆ ಡೋನಟ್ಸ್. ಹಾಗೆ ಈ ರೀತಿ ನೀವು ಕೈಯಲ್ಲಿ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಮೇಲ್ಗಡೆ ತುಪ್ಪ ಸವರಿ 1 ಅವರ್ ನೆನೆಲಿಕ್ಕೆ ಬಿಡಿ. ಟೈಮು ನಿಮ್ಮ ಮೇಲೆ ಡಿಪೆಂಡ್. ಅದು ಒಂದು ಅರ್ಧ ಗಂಟೆಯಲ್ಲೇ ಮಾಡ್ತೀನಂದರೆ ಅರ್ಧ ಗಂಟೆಯಲ್ಲೇ ಮಾಡ್ಬೋದು, ನಡೆಯುತ್ತೆ. ನೀವು ಎಷ್ಟು ಹೊತ್ತು ಜಾಸ್ತಿ ಬಿಡ್ತಿರಲ್ಲ ಅಷ್ಟು ಹಿಟ್ಟು ಚೆನ್ನಾಗಿ ನೆನೆ ಬರ್ತೈತಿ. ಡೋನಟ್ಸ್ನು ಸೂಪರಾಗಿರ್ತಾವೆ. ಈಗ ನೋಡ್ರಿ, ಇಲ್ಲಿ ಈ ರೀತಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ಫುಲ್ ಕವರ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು 1 ಅವರ್ ನೆನೆಲಿಕ್ಕೆ ಇಡೋಣ. ಈಗ 1 ಅವರ್ ಆಗಿದೆ. 1 ಅವರ್ ಆದಮೇಲೆ ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ 1 ಅವರ್ ಆಗೈತಿ. 1 ಅವರ್ ಆದ ನಂತರ ಈ ಹಿಟ್ಟು ನೋಡ್ಬೋದು ನೀವು ಎಷ್ಟು ಸ್ಪಾಂಜಿ ಆಗಿದೆಯಲ್ಲ. ನಿಮ್ಗೆ ಆಗ್ತಿದೆ ಅನ್ನಿಸ್ಕೋತೀನಿ. ನೋಡಿರಿ, ಈ ಥರ ನೀವು ಇನ್ನೊಮ್ಮೆ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನೋಡಿರಿ, ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಹಿಟ್ಟು. ಹೀಗೆ ನೀವು ಈ ರೀತಿ ಇದರಲ್ಲಿ 2 ಸಾರಿ ಮಾಡ್ಬೋದು. 2 ಉಳ್ಳೆನ ಮಾಡಿಕೊಂಡು ಈ ರೀತಿ ನೀವು ಚಪಾತಿ ಮಾಡ್ತೀವಲ್ಲ ಆ ರೀತಿ ನೀವು ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿರಿ, ನಾನು ಚಪಾತಿ ಮಾಡೋ ಮನೆ ಬರುತ್ತಲ್ಲ ಆ ಮನೆ ಮೇಲೇ ಲಟ್ಟಂಗಿ ಈ ರೀತಿ ನೀವು ಕೈಯಲ್ಲಿ ರೌಂಡ್ ಮಾಡ್ಕೋಬೇಕು. ಆ ಉಂಡೆನ
ಇವಾಗ ಒಣ ಹಿಟ್ಟು ಹಾಕಿ ತೀಡ್ತಾ ಹೋಗಬೇಕು ರೌಂಡ್ ಶೇಪಲ್ಲಿ. ನಿಮ್ಮ ಕಿರುಬೆರಳು ಇರುತ್ತಲ್ಲ, ಕಿರುಬೆರಳು ಅಷ್ಟು ದಪ್ಪ ನೀವು ಲಟ್ಟಿಸ್ಬೇಕಾಗತ್ತೆ. ಜಾಸ್ತಿ ದಪ್ಪ ಆದ್ರೇ ಚೆನ್ನಾಗಿ ಬರ್ತಾವೆ ಇವು. ತಿಳು ಆದರೆ ಅಷ್ಟೊಂದು ಉಬ್ಬಿ ಚೆನ್ನಾಗಿ ಬರೋದಿಲ್ಲ. ಈಗ ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ರಿ ಇಷ್ಟು ದಪ್ಪ ಇರ್ಬೇಕ್ರಿ ಇದು. ನಾನು ಇದನ್ನು ಅಂಗಡಿನಲ್ಲೆಲ್ಲ ಡೊನಟ್ ಮಾಡೋ ಮೋಲ್ಡ ಸಿಗ್ತಾವೆ. ನಾನು ಮನೆಯಲ್ಲಿರೋ ಪದಾರ್ಥಗಳನ್ನ ಮಾಡ್ತಿದ್ದೀನಲ್ಲ, ಹೀಗಾಗಿ ಬೌಲ್ ತೊಗೊಂಡಿದ್ದೀನಿ, ಸ್ಟೀಲ್ ಬೌಲು. ಇದರಿಂದ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ಪ್ರೆಸ್ ಮಾಡಿ ರೌಂಡ್ ಶೇಪಲ್ಲಿ ತರಬೇಕು. ಒಂದು ಬಟ್ಲಾದ್ರೂ ನಡೀತಾ. ಹಿಂಗೆ ಯಾವುದಿರುತ್ತೆ ನಿಮ್ಮಲ್ಲಿ ಈಸಿ ಯಾವ್ದು ಅನ್ಸುತ್ತೋ ಅದನ್ನು ನೀವು ಈ ರೀತಿ ಪ್ರೆಸ್ ಮಾಡಿಕೊಂಡು ತೆಗಿಬೇಕಾಗತ್ತೆ. ಡೊನಟ್ಸ್ ಈ ರೌಂಡ್ ಶೇಪಲ್ಲಿ ಇರ್ತಾವಲ್ಲ, ಹೀಗಾಗಿ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಕ್ಸ್ಟ್ರಾ ಹಿಟ್ಟನ್ನು ನೀವು ಮತ್ತೆ ಇನ್ನೊಮ್ಮೆ ಮಾಡುವಾಗ ಅದ್ರ ಜೊತೆ ಕೂಡಿಸ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಮಧ್ಯದಲ್ಲಿನೂ ಹೋಲ್ ಮಾಡಬೇಕಲ್ಲ. ಈಗ ನಾನು ಒಂದು ಔಷಧ ಬಾಟಲ್ ಇರುತ್ತಲ್ಲ ಮೇಲ್ಗಡೆದು ಕ್ಯಾಪು, ಆ ಕ್ಯಾಪಲ್ಲಿ ಮಧ್ಯದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಈ ರೀತಿ ಮಧ್ಯದಲ್ಲಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು. ಔಷಧ ಬಾಟಲ್ ಕ್ಯಾಪ್ ನೋಡಿರಿ. ಇವಾಗ ಡೊನಟ್ಸು ರೆಡಿ ಆಯಿತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೇಮ್ ಹೊರಗಡೆ ತಿಂತೀವಲ್ಲ ಅದೇ ಥರನ ರುಚಿ ಬರ್ತೈತಿ. ಹಂಗೆ ಸೇಪ್ನು ಹಂಗೆ ಅನ್ನಿಸ್ತೈತಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಈ ಹಿಟ್ಟಲ್ಲಿ ಮಾಡಿದ್ನಲ್ಲ, ಇಲ್ಲಿ 10ರಿಂದ 11 ಇಷ್ಟ ಡೊನಟ್ಸ್ ಆಗ್ತಾವೆ. ನೀವೊಮ್ಮೆ ಟ್ರೈ ಮಾಡಿ, ಇನ್ಯಾಕೆ ತಡ ಮಾಡ್ತೀರಾ. ಹಾಗೆ ಮಕ್ಳಿಗೂ ಇಷ್ಟ ಆಗತ್ತೆ. ಮಾಡಿಕೊಟ್ರೆ ಪದೇ ಪದೇ ಬೇಕು ಅಂತಾರೆ. ಹಾಗೆ ಅಷ್ಟು ರುಚಿಯಾಗಿರ್ತೈತಿ ನೋಡಿರಿ. ಇಲ್ಲಿ ಈಗ ನಾನು ಒಂದು ತಟ್ಟೆಯಲ್ಲಿ ಡೊನಟ್ಸ್ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ಲ, ಅದನ್ನು ಇವಾಗ ಮಾಡ್ಕೊತಾ ಇದ್ದೀನಿ. ನೋಡಿರಿ ಇಲ್ಲಿ ಅದೇ ಥರ ನಾನು ಇದಕ್ಕೂ ಒಣ ಹಿಟ್ಟು ಹಾಕಿ ಈಗ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಮನೆಗೆ ಗೆಸ್ಟ್ ಬಂದಿರ್ತಾರಲ್ಲ, ಅಂಥ ಟೈಮ್ದಲ್ಲೂ ಈ ರೀತಿ ನೀವು ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ನೋಡಿರಿ ಇಷ್ಟು ನಾನು ಲಟ್ಟಿಸ್ಕೊಂಡು ಇಟ್ಕೊಂಡೆ ದೊಡ್ಡ ಸೈಜಲ್ಲಿ. ನೀವು ಎಷ್ಟು ದಪ್ಪ ಮಾಡ್ತೀರ ಅಷ್ಟು ಚೆನ್ನಾಗಿ ಬರ್ತಾವೆ. ನೋಡಿರಿ ಇಷ್ಟು ದಪ್ಪ ಕಿರುಬೆರಳು ಅಷ್ಟು ದಪ್ಪ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇವಾಗ ಮತ್ತೆ ಬಟ್ಟಲಿನಿಂದ ಪ್ರೆಸ್ ಮಾಡ್ತಾಯಿದ್ದೀನಿ. ನೋಡಿರಿ ಈ ರೀತಿ ನೀವು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಇಷ್ಟೊಂದು ಮಾಡ್ಕೊಂಡು ಇಟ್ಕೊಂಡೆ. ಹಾಗೆ ನಾನು ಇವಾಗ ಒಂದು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದ್ದಾವೆ. ನಾನು 3 ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಕರ್ಕೊಳ್ಬೇಕಾಗತ್ತೆ ಇವನ್ನ. ಇಲ್ಲಾಂದರೆ ಒಳಗಡೆ ಹಿಟ್ಟು ಹಾಗೆ ಉಳಿದ್ಬಿಡುತ್ತೆ. ಸಾಫ್ಟಾಗಿ ಕ್ರಂಚಿಯಾಗಿನೂ ಬರ್ತಾವೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ರಿ ಇಲ್ಲಿ ಇವಾಗ ರೆಡಿ ಆದವು. ಇವಾಗ ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಮಿಕ್ಕಿದ್ವಲ್ಲ ಅವನ್ನು ಇವಾಗ ಹಾಕಿ ಕರಿತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವಲ್ಲ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೂ ಏನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಕಂದು ಬಣ್ಣ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ನಾನು ಮೊದಲಿಗಿನೂ ಸ್ವಲ್ಪ ತೆಳ್ಳಗಾಗಿಬಿಟ್ಟಿದ್ದಾವೆ. ಅದಕ್ಕೆ ನಾನು ಈ ಸೈಜಲ್ಲಿ ಲಟ್ಟಿಸಿ ನೋಡ್ತಾ ಇದ್ದೀನಿ. ನೋಡಿರಿ ಇಲ್ಲಿ ಈ ಸೈಜಲ್ಲಿ ನೀವು ಕಿರುಬೆರಳಷ್ಟು ದಪ್ಪ ಸೈಜಲ್ಲಿ ಲಟ್ಟಿಸ್ಕೊರಿ, ತುಂಬ ಚೆನ್ನಾಗಿ ಬರ್ತಾವೆ. ಹಾಗೆ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಈ ರೀತಿ ನೀವು 1 ಸ್ಪೂನ್ ಸಹಾಯದಿಂದ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೆಳಗಡೆ ಕಂದು ಬಣ್ಣಕ್ಕೆ ಬಂದಮೇಲೆ ಮತ್ತೆ ಟರ್ನ್ ಮಾಡಿ ಈ ರೀತಿ ನೀವು ಫ್ರೈ ಮಾಡ್ಕೊರಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಒಳಗಡೆ ಎಷ್ಟು ಮೇಲ್ಗಡೆ ನೋಡೋಕ್ಕೆ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ, ಒಳಗಡೆ ಸ್ಪಾಂಜಿ ಥರ ಆಗಿದೆ. ಬ್ರೆಡ್ ಇರ್ತಾವಲ್ಲ ಅಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಒಳಗಡೆ. ತಿನ್ಲಿಕ್ಕೂ ಸೂಪರ್ ಆಗಿದೆ ಟೇಸ್ಟು. ಹಾಗೆ ನೀವು ಡ್ರೈ ಆಗಿನೂ ತಿನ್ಬೋದು, ಒಂಥರ ಬಾಲುಷಾ ಟೈಪ್. ಅಷ್ಟು ತಿನ್ಲಿಕ್ಕೂ ಅಷ್ಟು ರುಚಿ ಅನ್ನಿಸ್ತಾ ಇದೆ. ಹಾಗೆ ನಾನು ಇದು ರೆಡಿ ಆಯಿತು, ಒಂದು ತಟ್ಟೆಗೆ ಎತ್ತಿಟ್ಕೊಂಡೆ. ಹಾಗೆ ಇನ್ನೊಂದು ಸ್ವಲ್ಪ ಇದ್ದು ಅದನ್ನು ನಾನು ಅದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಡೋನಟ್ಸು ರೆಡಿ ಆಯಿತು. ಇವಾಗ ನಾನು ಒಂದು ಹರ್ಷೀಸ್ ಚಾಕ್ಲೇಟ್ ಸಿರಪ್ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಡೈರಿ ಮಿಲ್ಕ್ ಈ ಚಾಕ್ಲೇಟ್ ಸಿರಪ್ ಇರಲಿಲ್ಲ ಅಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ಲ ಅದರಿಂದನೂ ಅದನ್ನೇ ಮೆಲ್ಟ್ ಮಾಡಿ ಈ ರೀತಿ ನೀವು ಮಾಡ್ಕೋಬೋದು. ಈಗ ನೋಡಿ ಇಲ್ಲಿ ನಾನು ಸಿರಪ್ನ ಒಂದು ತಟ್ಟೆಗೆ ಹಾಕಿ ಒಂದು ಚಿಕ್ಕ ಪ್ಲೇಟಿಗೆ ಹಾಕಿ ಅದರಲ್ಲಿ ಅದ್ತಾ ಇದ್ದೀನಿ. ಒಂಥರ ಜ್ಯೂಸಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೀವು. ಹಾಗೆ ನಾನು ಎಲ್ಲನೂ ಈ ರೀತಿ ಅದ್ದದೆ ಚಾಕ್ಲೇಟ್ ಸಿರಪಲ್ಲಿ. ಮತ್ತು ನೀವು ಇದಕ್ಕೆ ಬೇಕಂದ್ರೆ ಸ್ಪ್ರಿಂಕಲ್ಸ್ ಬರ್ತಾವ್ರಿ, ರೈನ್ಬೋ ಕಲರ್ಸ್ ಸ್ಪ್ರಿಂಕಲ್ಸ್ ಬರ್ತಾವೆ, ಚಾಕ್ಲೇಟ್ ಸ್ಪ್ರಿಂಕಲ್ಸ್. ಅದನ್ನು ನೀವು ಮೇಲ್ಗಡೆ ಡೆಕೋರೇಟ್ ಮಾಡಿಕೊಂಡು ತಿನ್ಬೋದು. ಹಾಗೆ ಇಲ್ಲಾಂದರೆ ಇದೇ ರೀತಿಯೂ ಚಾಕ್ಲೇಟ್ ಅಷ್ಟೇ ಎದ್ದಿನೂ ತಿನ್ಬೋದು. ಇಲ್ಲ ಅಂದ್ರೆ ಸಕ್ಕರೆ ಪೌಡರ್ ಹಾಕ್ಕೊಂಡು ತಿನ್ಬೋದು, ಎಲ್ಲನೂ ನಡೆಯುತ್ತೆ. ಅಷ್ಟು ಥರ ಹಾಕಿದ್ರೂ ರುಚಿಯಾಗಿ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಹಾಗೆ ನಾನು ಇದನ್ನು ಈ ರೀತಿ ಅದ್ದಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿರಿ. ಇವಾಗ ನಾನು ಚಾಕ್ಲೇಟಲ್ಲಿ ಅದ್ದಿ ಎಲ್ಲನೂ ಒಂದು ತಟ್ಟೆಯಲ್ಲಿ ಇಟ್ಕೊಂಡೆ. ಹಾಗೆಯೇ ನಾನು ಮೇಲ್ಗಡೆ ಶುಗರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ರೈನ್ಬೋ ಸ್ಪ್ರಿಂಕಲ್ಸು ಹಾಗೆ ನಿಮಗೆ ಡೆಕೋರೇಷನ್ಗೆ ಅಂತ ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ, ಹಾಗೆ ಚಾಕ್ಲೇಟ್ ಸಿರಪ್ಪು ಮತ್ತು ಸಕ್ಕರೆಯಲ್ಲಿ ಅದ್ಕೊಂಡು ಈ ರೀತಿ ಸರ್ವ್ ಮಾಡಿಟ್ಟಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಸಿ ಯು. ಟೇಕ್ ಕೇರ್.